ನಮಸ್ಕಾರ 30 ಜಿಲ್ಲೆ 30 ಸುದ್ದಿಗೆ ಸ್ವಾಗತ. ನಾನು ರಾಮ್ ಬಡ್ಗೇರ್. ಈಗ ಒಂದೊಂದೇ ಜಿಲ್ಲೆಯ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಮಂಡ್ಯ ಜಿಲ್ಲೆಯ ಮಾಜಿ ಸಂಸದ ಶಿವರಾಮೇಗೌಡ ಹಿರಿಯ ನಟ ದಿವಂಗತ ಅಂಬರೀಷ್ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಆಡಿಯೋ ವೈರಲ್ ಆಗಿದೆ. ಈ ಬೆನ್ನಲ್ಲೇ ಅಂಬಿ ಅಭಿಮಾನಿಗಳು ಆಕ್ರೋಶ ಹೊರಹಾಕಿದ್ದು ನಾಳೆ ಮಾಜಿ ಸಂಸದನ ಮನೆ ಬಳಿ ಬೃಹತ್ ಪ್ರತಿಭಟನೆ ನಡೆಸಲು ಮುಂದಾಗಿದ್ದಾರೆ. ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಘ ಪ್ರತಿಭಟನೆಗೆ ಕರೆ ನೀಡಿದ್ದು, ಒಬ್ಬ ಜನಪ್ರತಿನಿಧಿಯಾಗಿ ಈ ರೀತಿ ನಾಲಿಗೆ ಹರಿಬಿಡುವುದು ಸರಿಯಲ್ಲ, ಇಂತಹ ಕಾಂಗ್ರೆಸ್ ನಾಯಕರನ್ನ ತಕ್ಷಣವೇ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಆಗ್ರಹಿಸಿ ಎಸ್ಪಿಗೆ ಅಂಬರೀಷ್ ಅಭಿಮಾನಿಗಳು ದೂರು ಕೊಟ್ಟಿದ್ದಾರೆ. ಅಂಬಿ ಅಭಿಮಾನಿಗಳು ಆಕ್ರೋಶ ಹೊರ ಹಾಕಿದ ಬೆನ್ನಲ್ಲೇ ಎಲ್ಆರ್ ಶಿವರಾಮೇಗೌಡ ಸಾಮಾಜಿಕ ಜಾಲತಾಣದಲ್ಲಿ ಕ್ಷಮೆಯಾಚಿಸಿದ್ದಾರೆ. ನಾನು ಮಾತನಾಡಿಲ್ಲ, ಎಐ ಬಳಸಿ ಈ ರೀತಿ ಮಾಡಿದ್ದಾರೆ. ಅಂಬಿ ಅಭಿಮಾನಿಗಳಿಗೆ ನೋವಾಗಿದ್ರೆ ವಿಷಾದ ವ್ಯಕ್ತಪಡಿಸುತ್ತೇನೆ. ನಾನು ದೂರು ನೀಡಿ ಕಾನೂನು ಹೋರಾಟ ಮಾಡ್ತೇನೆ ಅಂತ ಮಂಡ್ಯದಲ್ಲಿ ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ಕ್ಷಮೆ ಕೇಳಿದ್ದಾರೆ. ಸರ್ಕಾರಿ ಕಚೇರಿಗಳಲ್ಲಿ ಕೆಲಸಗಳು ಎಷ್ಟು ವೇಗವಾಗಿ ನಡೆಯುತ್ತವೆ ಅನ್ನೋದು ಎಲ್ಲರಿಗೂ ತಿಳಿದಿದೆ. ಆದರೆ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಹಶೀಲ್ದಾರ್ ಕಚೇರಿಯ ಡಾಟಾ ಎಂಟ್ರಿ ಸಿಬ್ಬಂದಿಯೊಬ್ಬರು ಎಡವಟ್ಟು ಮಾಡಿಕೊಂಡಿದ್ದಾರೆ. ತೋಪನಗೌಡ ಗುಬ್ಬಿ ಎಂಬುವರ ಪತ್ನಿ ಮಲ್ಲಮ್ಮ 2021ರಲ್ಲಿ ಮೃತಪಟ್ಟಿದ್ದರು. ಪತ್ನಿಯ ಮರಣದ ನಂತರ ಸರ್ಕಾರಿ ದಾಖಲೆಗಳಿಗಾಗಿ ತೋಪನಗೌಡರು ಪತ್ನಿಯ ಡೆತ್ ಸರ್ಟಿಫಿಕೇಟ್ ಕೇಳಿ ಅರ್ಜಿ ಸಲ್ಲಿಸಿದರು. ಆದರೆ ಅಲ್ಲಿನ ಸಿಬ್ಬಂದಿ ತೋಪನಗೌಡರ ಹೆಸರಲ್ಲೇ ಮರಣ ಪ್ರಮಾಣ ಪತ್ರ ನೀಡಿದ್ದು ಇದೀಗ ಪ್ರಕರಣ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಮಾಜಿ ಸಚಿವ ಬಿಸಿ ಪಾಟೀಲ್ ಈ ಎಡವಟ್ಟಿಗೆ ಪ್ರಮುಖ ಕಾರಣರಾದ ಪಿಡಿಒ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಧಮಕಿ ಹಾಕಿದ ಪ್ರಕರಣ ಸಂಬಂಧ ಪೊಲೀಸರು ರಾಜೀವ್ಗೌಡನನ್ನ ಬಂಧಿಸಿ ಸ್ಥಳ ಮಾಜರು ನಡೆಸಿದ್ದಾರೆ. ರಾಜೀವ್ಗೌಡಗೆ ಆಶ್ರಯ ನೀಡಿದ್ದ ಮಂಗಳೂರು ಮೂಲದ ಉದ್ಯಮಿ ಮೈಕಲ್ ಎಂಬಾತನ ಫಾರ್ಮ್ ಹೌಸ್ಗೆ ರಾಜೀವ್ಗೌಡನನ್ನ ಕರೆತಂದು ಪರಿಶೀಲನೆ ನಡೆಸಲಾಯಿತು. ಬಾಗಲಕೋಟೆ ಜಮಖಂಡಿ ತಾಲೂಕಿನ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಕೊಳಚೆ ನೀರಿನಲ್ಲಿ ಊಟದ ಪ್ಲೇಟ್ ತೊಳಿತಾ ಇರುವ ದೃಶ್ಯಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಈ ಬೆನ್ನಲ್ಲೇ ಜಮಖಂಡಿ ಬಿಇಒ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಬಳಿಕ ಮಾತನಾಡಿದ ಅವರು, ಶಾಲಾ ಮುಖ್ಯ ಶಿಕ್ಷಕರಿಗೆ ನೋಟಿಸ್ ನೀಡಿದ್ದೇವೆ. ಆ ಘಟನೆ ನಮ್ಮ ಶಾಲಾ ಕಾಂಪೌಂಡ್ನಿಂದ ಹೊರಗೆ ನಡೆದಿದೆ. ಗ್ರಾಮ ಪಂಚಾಯಿತಿಗೆ ಚರಂಡಿ ಕ್ಲೋಸ್ ಮಾಡಲು ಹೇಳಿದ್ದೇವೆ. ಒಂದು ವೇಳೆ ಅವರು ಚರಂಡಿ ಮುಚ್ಚದಿದ್ರೆ ನಾವೇ ಶಾಲಾ ಅನುದಾನದಲ್ಲಿ ಸರಿ ಮಾಡಿಕೊಳ್ಳುತ್ತೇವೆ ಅಂತ ಜಮಖಂಡಿ ಬಿಇಒ ಅಶೋಕ್ ಹೇಳಿದರು. ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಬುಳ್ಳಾಪುರ ಗ್ರಾಮದಲ್ಲಿ ಕಳೆದ 4 ತಿಂಗಳಿಂದ ಕುಡಿಯಲು ನೀರಿಲ್ಲದೆ ಸರ್ಕಾರಿ ಶಾಲಾ ಮಕ್ಕಳು ಪರದಾಡ್ತಾ ಇದ್ರು. ಕುಡಿಯಲು ಹಾಗೂ ಶೌಚಕ್ಕೆ ನೀರು ಸಿಗದೆ ಅಲೆದಾಡ್ತಾ ಇದ್ರು. ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಬಿತ್ತರಿಸ್ತಾ ಇದ್ದಂತೆ ಎಚ್ಚೆತ್ತ ಅಧಿಕಾರಿಗಳು ಗ್ರಾಮದಲ್ಲಿ ಬೋರ್ವೆಲ್ ರಿಪೇರಿ ಮಾಡಿ ಹೊಸ ಕನೆಕ್ಷನ್ ಕೊಟ್ಟಿದ್ದಾರೆ. ಈ ಹಿನ್ನೆಲೆ ಗ್ಯಾರಂಟಿ ನ್ಯೂಸ್ಗೆ ಗ್ರಾಮಸ್ಥರು ಹಾಗೂ ಶಿಕ್ಷಕರು ಅಭಿನಂದನೆ ಸಲ್ಲಿಸಿದ್ದಾರೆ. ಕರ್ಕೊಂಡು ಹೋಗೋದು ಯಾವಾಗ, ನೀರು ತರೋದು ಯಾವಾಗ, ಅಡ್ಗೆ ಮಾಡೋದು ಯಾವಾಗ, ನಾವು ಎಲ್ಲಿಂದ ಅಂತ ನೀರು ತರಬೇಕು. ಹೊಲಗಳಾಗ ನೋಡ್ರೆ ಕರೆಂಟ್ ಇರುತ್ತೆ, ನಾವು ಬರೋ ಅಷ್ಟೊತ್ತಿಗೆ ಕರೆಂಟ್ ಹೋಗಿರುತ್ತೆ. ನೀರು ಎಲ್ಲಿಂದ ತಂದು ನಾವು ಅಡುಗೆ ಮಾಡೋಣ? ಒಂದು ಕೊಡಪ ನೀರಲ್ಲಿ ಹಾಲು ಮಾಡಿ ಟೀ ಮಾಡಿ ಮತ್ತು ಅಡುಗೆ ಹೇಗೆ ಮಾಡಬೇಕು? ಮಕ್ಕಳನ್ನೂ ಕರ್ಕೊಳ್ಳಂಗಿಲ್ಲ ಅಂತ ಹೇಳ್ತಾರೆ. ಮತ್ತು ಹೆಂಗೆ ಮಾಡ್ಬೇಕ್ರಿ ನಾವು? ಇಷ್ಟು ದಿವಸ ಆದ್ರೂ ನೀರು ಬರಲಿಲ್ಲ ಅಂದರೆ ಅದು ಸ್ವಲ್ಪ ನೀರು ಬರುತ್ತೆ, ಸಿಂಟ್ಯಾಕ್ಸಿಗೂ ಏರ್ತಾ ಇಲ್ಲ. ಕೊಡಪನಿಂದ ಎತ್ತೆತ್ತು ಹಾಕಬೇಕು. ನಿಮಗೆ ಈಗ ನಿಮ್ಮಲ್ಲಿ ಎಷ್ಟು ಮಂದಿ ನೀರಿಲ್ಲ, ತೊಳೆಯಕ್ಕೆ ನೀರಿಲ್ಲ, ಅರ್ಧ ಬರ್ಧ ಆಗ್ತೈತಿ. ಈಗ ನೀವು ನೀರ ದಿನ ಏನು ಕ್ರಮ ತಗೊಂಡಿಲ್ಲ. 4-5 ದಿನಗಟ್ಲೆನೂ ಬೇಕಾ ನೀರು ಬಿಡೋಕ್ಕೆ? ಮತ್ತು ಹಂಗಾರೆ ಎಲ್ಲಿಗೆ ಹೋಗ್ಬೇಕು? ಊರವರೆಲ್ಲ ಏನು ಮಾಡ್ತಿದ್ದಾರೆ? ಅವ್ರ ಮಕ್ಕಳು ಬರಲ್ವಾ ಸ್ಕೂಲಿಗೆ? ಯಾದಗಿರಿ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಹೆಚ್ಚಾಗಿದೆ. ಗೊರಮಿಟ್ಕಲ್ ತಾಲೂಕಿನ ಗಾಜರ್ಕೋಟ್ ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಜನ ಪರದಾಡ್ತಾ ಇದ್ದಾರೆ. ಹನಿ ಹನಿ ನೀರಿಗಾಗಿ ಪರದಾಡುವಂಥ ಸ್ಥಿತಿ ಎದುರಾಗಿದೆ. ಪಂಚಾಯತ್ ಕಾರ್ಯಾಲಯದ ಮುಂದೆ ಮಹಿಳೆಯರು ಪ್ರತಿಭಟನೆ ನಡೆಸಿದ್ದಾರೆ. ಕಾರ್ಯಾಲಯದ ಮುಂದೆ ಖಾಲಿ ಬಿಂದಿಗೆ ಹಿಡಿದುಕೊಂಡು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು, ಪಿಡಿಒ ಬೇಜವಾಬ್ದಾರಿಯಿಂದ ನಡೆದುಕೊಳ್ತಾರೆ, ಕೂಡಲೇ ಅಮಾನತು ಮಾಡಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ.
ನೀವು ಆ ಕಡೆ ಹೋಗಿ. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ವೈರಲ್ ಆಗಿದ್ದ ಆಡಿಯೋ ಮತ್ತೆ ವೈರಲ್ ಆಗಿದೆ. ಆಗ್ನೇಯ ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶಶಿ ಹುಲಿಕುಂಟೆ ಮಠ ಅವರು ಬಿಜೆಪಿ ಮಾಜಿ ಸಂಸದನ ಆಡಿಯೋ ವೈರಲ್ ಮಾಡಿದ್ದಾರೆ. ಬಿಜೆಪಿ ಮಾಜಿ ಸಂಸದ GS ಬಸವರಾಜು ಅವರದ್ದು ಎನ್ನಲಾದ ಆಡಿಯೋ ವೈರಲ್ ಮಾಡಿದ್ದು ಕುಂಚಿಟಿಗ ಸಮುದಾಯವನ್ನು ನಿಂದನೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಆಡಿಯೋ ಹರಿಬಿಟ್ಟು ಕುಂಚಿಟಿಗ ಸಮುದಾಯದ ಮತ ಸೆಳೆಯಲು ರಣತಂತ್ರ ನಡೆದಿದೆ ಎನ್ನಲಾಗಿದೆ. ಹಾಸ್ಟೆಲ್ನಲ್ಲಿಯೇ ಕುಡಿದು ಡ್ಯಾನ್ಸ್ ಮಾಡಿ ರಂಪಾಟ ಮಾಡಿದ್ದ ಅಡುಗೆ ಸಿಬ್ಬಂದಿ ಸಸ್ಪೆಂಡ್ ಆಗಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚೇಳೂರು ತಾಲೂಕಿನ ಚಾಕು ವೇಲು ಹಾಸ್ಟೆಲ್ನಲ್ಲಿ ಮಕ್ಕಳ ಎದುರೇ ಅಡುಗೆ ಸಿಬ್ಬಂದಿಯಾದ ಸರೋಜಮ್ಮ ಹಾಗೂ ವೆಂಕಟರಮಣಮ್ಮ ಕುಡಿದು ಅಸಭ್ಯವಾಗಿ ನೃತ್ಯ ಮಾಡಿರುವ ವಿಡಿಯೋ ವೈರಲ್ ಆಗಿದೆ. ಈ ಹಿನ್ನೆಲೆ ಇಬ್ಬರನ್ನು ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿ ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಿದ್ದಾರೆ. ಮಾವನೇ ಒಬ್ರು ಇಷ್ಟ ಇದೆ ಒಬ್ರು ಇಲ್ಲ. ನಾನು ಹೋಗ್ತೀನಿ ಮನೆಗೆ. ನಾನು ಹೋಗ್ತೀನಿ ಮನೆಗೆ. ಒಬ್ರಿಗೆ ಇರ್ತೀನಿ ನಾನು ಸುಮ್ಮನೆ ಇರ್ತೀನಿ. ನನಗೆ ಇಷ್ಟ. ಮಾವನೇ ಒಬ್ರು ಇಷ್ಟ ಇದೆ ಒಬ್ರು ಇಲ್ಲ. ನಾನು ಹೋಗ್ತೀನಿ ಮನೆಗೆ. ಹೆದ್ದಾರಿಯಲ್ಲಿ ಸನ್ ರೂಫ್ ಓಪನ್ ಮಾಡಿ ಚಾಲನೆ ಮಾಡುತ್ತಿದ್ದ ಚಾಲಕನಿಗೆ ಸಂಚಾರಿ ಪೊಲೀಸರು ದಂಡ ವಿಧಿಸಿದ್ದಾರೆ. ಹೊಸಕೋಟೆಯಿಂದ ಬೆಂಗಳೂರು ಕಡೆಗೆ ಬರ್ತಿದ್ದ ವೇಳೆ ಚಾಲಕ ಕಾರಿನ ಸನ್ ರೂಫ್ ಓಪನ್ ಮಾಡಿಕೊಂಡು ಮಕ್ಕಳನ್ನ ನಿಲ್ಲಿಸಿಕೊಂಡು ಹೋಗ್ತಾ ಇದ್ದ. ಅಪಾಯಕಾರಿ ಚಾಲನೆ ಮಾಡುತ್ತಿದ್ದವನಿಗೆ ಹೊಸಕೋಟೆ ಸಂಚಾರಿ ಪೊಲೀಸರು ದಂಡ ವಿಧಿಸಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಹಣ ಡಬಲ್ ಮಾಡಿಕೊಡ್ತೀನಿ ಅಂತ ಆಸೆ ತೋರಿಸಿ ನಿವೃತ್ತ ಯೋಧರಿಬ್ಬರು ವಂಚನೆ ಮಾಡಿರೋ ಘಟನೆ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನಲ್ಲಿ ನಡೆದಿದೆ. ರಿಯಲ್ ಎಸ್ಟೇಟ್ನಲ್ಲಿ ಹಣ ಡಬಲ್ ಮಾಡುವುದಾಗಿ ನಾಲ್ವರಿಗೆ ನಂಬಿಸಿದ್ದ ನಿವೃತ್ತ ಯೋಧರಾದ ಹರಿದಾಸ್ ಹಾಗೂ ಸಂತೋಷ್ 1 ಕೋಟಿ ರೂಪಾಯಿ ಹಣ ಪಡೆದು ಪರಾರಿಯಾಗಿದ್ದಾನೆ. ಸಂತ್ರಸ್ತರಾದ ಧನರಾಜ್, ರಾಹುಲ್, ವಿಜಯಲಕ್ಷ್ಮಿ ಎಂಬುವರು ಆರೋಪಿಗಳ ವಿರುದ್ಧ ದೂರು ನೀಡಿದ್ದು ಬಾಲ್ಕಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಂಗೆ ಮಾಡ್ತೀರ ಅಂತ ಎದುರವರು ಬಂದು ಲೇಡೀಸ್ ಎದುರಾಗಿ ಮುಂದೆ ಇರ್ತೀರಿ. ಅದ್ರ ಸಲುವಾಗಿ ನಾವು ಅವ್ರ ಬಳಿ ಹೋಗಿಲ್ಲ ಸರ್. ನಾವು ಡೈರೆಕ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹಿಂಗೆ ಮಾಡ್ತೀರ ಅಂತ ಎದುರವರು ಬಂದು ಲೇಡೀಸ್ ಎದುರಾಗಿ ಮುಂದೆ ಇರ್ತೀರಿ. ಅದ್ರ ಸಲುವಾಗಿ ನಾವು ಅವ್ರ ಬಳಿ ಹೋಗಿಲ್ಲ ಸರ್. ಹಂದಿ ಸಾಕಾಣಿಕೆ ಕೇಂದ್ರದ ತ್ಯಾಜ್ಯದಿಂದ ದುರ್ವಾಸನೆ ಬರ್ತಿರೋ ಹಿನ್ನೆಲೆ ಹಂದಿ ಸಾಕಾಣಿಕೆ ಕೇಂದ್ರವನ್ನು ಸ್ಥಳಾಂತರಿಸಲು ದೊಡ್ಡಬಳ್ಳಾಪುರ ತಾಲೂಕಿನ ಬೈರಸಂದ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಗ್ರಾಮ ಪಂಚಾಯತ್ನಿಂದ ಅನುಮತಿ ಪಡೆಯದೆ ಅಕ್ರಮವಾಗಿ ಹಂದಿ ಸಾಕ್ತಾ ಇದ್ದಾರೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಹೀಗಾಗಿ ಕೂಡಲೇ ಹಂದಿ ಸಾಕಾಣಿಕೆ ಕೇಂದ್ರವನ್ನು ಬೇರೆಡೆಗೆ ಸ್ಥಳಾಂತರ ಮಾಡಿ ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಎಲ್ಲ ಇಲ್ಲೇ ಬಿದ್ದಿತ್ತಪ್ಪ. ಕೇಳಿದಾಗ ನಾವು ಇದು ಮಾಡಕ್ ಹೋದಾಗೈತ ನೀವು ನಮ್ಮ ಮೇಲೆ ಇದು ಮಾಡಿದ್ವಿ. ಅಲ್ಲ ಉಳ್ಳಿ ಎಷ್ಟೊಂದು ನಮ್ಮ ಮಂದಿ ಫಾರಮ್ದಲ್ಲ ಇಲ್ಲೇ ಬರೈತೆ. ಇದು ಡೌನ್ ಇದೆ ಬಿಡಿ. ಅಲ್ಲಿಂದ ಡೌನ್ ಆಗಿ ಬಂದು ನಿಂತ್ಕೊಳ್ಳೋದೈತಲ್ಲ, ಇದು ಡೌನ್ ತೆಗ್ದಿಲ್ಲ. ಇದು ಅಲ್ಲಿ ನಿಂತ್ಕೊಂಡು ಹಿಂಗೆ ಹೋಗ್ತಾ ಇದೆ. ಏನು ಪ್ರಾಬ್ಲಮ್ ಗಟ್ಟಿದಲ್ಲಿ ಸ್ಟೋರೇಜ್ ಆಗುತ್ತೆ. ಇದು ಸ್ಮೆಲ್ ಬರ್ತಾ ಇದೆ ಸರ್. ಇವಾಗ ಮಾಸ್ಕಿಂಗ್ ಮಾತು ನೋಡಿ ಸರ್. ಏನಾಗುತ್ತೆ ಯಜಮಾನ್ರೆ?
ಎಲ್ಲ ಇಲ್ಲೇ ಬಿದ್ದಿತ್ತಪ್ಪ ಕೇಳಿದಾಗ ನಾವು ಇದು ಮಾಡಕ್ ಹೋದಾಗ ತಂದು ಕೋಲಾರದಲ್ಲಿ ಯಲ್ಲೇಶ್ ಕೊಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಫೇಸ್ಬುಕ್ನಲ್ಲಿ ಲೈವ್ ಬಂದಿದ್ದ ಕೊಲೆ ಆರೋಪಿ ಸಂತೋಷ್, ನಾನು ಕೊಲೆ ಮಾಡಿಲ್ಲ, ಆತನ ಕರ್ಮ ಆತನೇ ಅನುಭವಿಸುತ್ತಾನೆ, ನನ್ನ ಲೊಕೇಶನ್ ಚೆಕ್ ಮಾಡಿ, ನನಗೂ ಕೊಲೆಗೂ ಯಾವುದೇ ಸಂಬಂಧ ಇಲ್ಲ, ಈ ಹಿಂದೆ ಅಕ್ರಮ ಸಂಬಂಧ ವಿಚಾರದಲ್ಲಿ ನ್ಯಾಯ ಪಂಚಾಯಿತಿ ಮಾಡಬೇಕಾಗಿತ್ತು, ಅದನ್ನು ಊರಿನ ಹಿರಿಯರು ಯಾರೂ ಮಾಡಲಿಲ್ಲ, ಇದೀಗ ಅವನ ಪಾಪ ಕರ್ಮಗಳನ್ನು ಅವನೇ ಅನುಭವಿಸ್ತಾ ಇದ್ದಾನೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾನೆ. ಅವನು ಮಾಡಿದ ಪಾಪ ಕರ್ಮಗಳಿಗೆ ಅವನೇ ಬಲಿಯಾಗಿದ್ದಾನೆ. ನನ್ನ ಪತ್ನಿಯೊಂದಿಗೆ ನನಗೆ ಬದುಕಲು ಬಿಡಲಿಲ್ಲ, ನನ್ನ ಪತ್ನಿ ಕರೆದುಕೊಂಡು ಹೋದಾಗ ಯಾರೂ ಸಹ ಬರಲಿಲ್ಲ, ಇವನ ಅಣ್ಣ ತಮ್ಮಂದಿರು ಅವತ್ತು ಇನ್ನೊಬ್ಬರ ಮನೆ ಹೆಣ್ಣು ಮಕ್ಕಳು ಕರೆದುಕೊಂಡು ಓಡಿ ಹೋದಾಗ ಯಾಕೆ ನ್ಯಾಯ ಪಂಚಾಯಿತಿ ಮಾಡಲಿಲ್ಲ, ನೀನು ಇದು ಮಾಡುವುದು ತಪ್ಪು, ಇನ್ನೊಬ್ಬರ ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಬರೋದು ತಪ್ಪು, ಅವರಿಗೆ ಮಕ್ಕಳಿದ್ದಾರೆ, ಸಂಸಾರ ಇದೆ ಅಂತ ನ್ಯಾಯ ಪಂಚಾಯಿತಿ ಮಾಡಬೇಕಾಗಿತ್ತಲ್ವಾ. ಟೇಕಲ್ ಹತ್ರ ಯಾವುದೋ ಒಂದು ಊರಿನಲ್ಲಿ ಇವಳನ್ನು ಇಟ್ಟಿದ್ರು, ಅವತ್ತು ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ, ಕರ್ಕೊಂಡು ಹೋಗಿದ್ದವನು ಹೋಗಿಬಿಟ್ಟಿದ್ದಾನೆ, ಬಿಟ್ಟುಬಿಡು, ಇನ್ಮೇಲೆ ಅವಳ ದಿನ ಸ್ವಂತ ಇಲ್ಲ, ಅವಳ ಸ್ವಂತ ಅಂತ ಯಾವನೋ ಒಬ್ಬ ಹೇಳಿದ್ದಾನೆ, ಮಕ್ಕಳು ಮರಿ ಅಂತ. ನಾನು ಉದ್ದೇಶಪೂರ್ವಕವಾಗಿ ರಿಜಿಸ್ಟರ್ ಮ್ಯಾರೇಜ್ ಆಗಿ ನನಗೂ ಅವಳು ಲವ್ ಮ್ಯಾರೇಜ್ ಆದಮೇಲೆ ಬಿಡಬೇಕು ಅಂದರೆ ಬಿಟ್ಟು ಬಿಡಬೇಕಾ? ಅವತ್ತು ಎಲ್ಲರೂ ಸೇರಿ ನನ್ನ ಮನೆ ಹಾಳು ಮಾಡಿದ್ದೀರಿ, ನನ್ನ ಮನೆ ಧ್ವಂಸ ಮಾಡಿದ್ದೀರಿ ಅಂತ ಅಳಲು ತೋಡಿಕೊಂಡಿದ್ದಾನೆ. ಕೊಡ್ತೀನಿ, ಬೇಕಾದ್ರೆ ಹಂಗೆ ಕೇಳಿಸ್ಕೊಳ್ರಿ ನೀವೇ. ಆಮೇಲೆ ಇನ್ನೊಂದು ವಿಷಯ, ನನ್ನ ಮೇಲೆ 5 ಸತಿ ಹಲ್ಲೆ ಮಾಡಿಸಿದ್ದಾನೆ. ಅದನ್ನ ಹೇಮಗಲ್ ಠಾಣೆಯಲ್ಲಿ ನಾವು ಕಂಪ್ಲೇಂಟ್ ಕೂಡ ಮಾಡಿದ್ದೀರಿ, ಯಾರು ಆಕ್ಷನ್ ತಗೊಂಡಿಲ್ಲ. ಅದಕ್ಕೆ ನಾವು ಈ ಸಲ ಏನೋ ನಮ್ಮನ್ನ ದೊಡ್ಡ ಮಟ್ಟದಲ್ಲಿ ಏನೋ ಸಾಯಿಸೋ ತರ ಸ್ಕೆಚ್ ಹಾಕ್ಸ್ಕೊಂಡಿದ್ರು, ಅದಕ್ಕೆ ನಾವು ಹೊಡೆದ್ಬಿಟ್ರಿ, ನಮ್ಮ ಪ್ರಾಣ ತನಕ ಬಂತು, ನಾವು ಹೊಡೆದ್ರಿ. ನಾವು 5 ಸಲ ಕೊಟ್ಟಿದ್ದೀವಿ ಕಂಪ್ಲೇಂಟು, ಯಾರು ಆಕ್ಷನ್ ತಗೊಂಡಿಲ್ಲ. ಬೇಕಾದ್ರೆ ಅದ್ರದ್ದು ಪ್ರೂಫ್ ಸಮೇತ ನಾನು ಹಾಕ್ತೀನಿ, ಯಾರು ಆಕ್ಷನ್ ತಗೊಂಡಿಲ್ಲ. ನಮ್ದು ಇದ್ರ ಗಂಟ ಬಂತು, ಅದಕ್ಕೆ ನಾವು ಹೊಡೆದ್ಬಿಟ್ರಿ. ಹೊಡೆದಿರೋದು ನಾವೇ, ನಾನು, ನನ್ನ ಹೆಸರು ಬಿಂದು ಅಂತ, ನಾನು, ನಮ್ಮ ಅಕ್ಷಯರನ್ನು ಹೊಡೆದಿರೋದು. ಇದಕ್ಕೂ ನಮ್ಮ ಅಪ್ಪನಿಗೂ ಯಾವುದೇ ಸಂಬಂಧ ಇಲ್ಲ. ನಮ್ಮ ಅಪ್ಪ ಮನೆ ಬಿಟ್ಟು ಹೋಗಿ 8 ವರ್ಷ ಆಯಿತು. 8 ವರ್ಷ ಆಯ್ತು ನಮ್ಮ ಅಪ್ಪ ಮನೆ ಬಿಟ್ಟು ಹೋಗಿ, ಇದುವರೆಗೂ ಬಂದಿಲ್ಲ. ಮಾವನೇ ಗರ್ಭಿಣಿ ಸೊಸೆಯ ಕತ್ತು ಸೀಳಿ ಕೊಲೆ ಮಾಡಿರುವ ಘಟನೆ ರಾಯಚೂರು ಜಿಲ್ಲೆ ಸಿರವಾರ ತಾಲೂಕಿನ ಚಿಕ್ಕಹಣಗಿ ಗ್ರಾಮದಲ್ಲಿ ನಡೆದಿದೆ. ರೇಖಾ ಕೊಲೆಯಾದ ದುರ್ದೈವಿ. 4 ವರ್ಷಗಳ ಹಿಂದೆ ರೇಖಾ ಮತ್ತು ನಾಗರಾಜ್ ಮದುವೆಯಾಗಿತ್ತು. ಮದುವೆಯಾದ 6 ತಿಂಗಳಿಗೆ ಹೊಲ ಹಾಗೂ ಮನೆ ಕೆಲಸದ ವಿಚಾರವಾಗಿ ಅತ್ತೆ ಮಾವನೊಂದಿಗೆ ಆಗಾಗ ಜಗಳ ನಡೀತಾ ಇತ್ತಂತೆ. ಈ ವಿಚಾರ ಈಗ ಕೊಲೆಯಲ್ಲಿ ಅಂತ್ಯ ಆಗಿದೆ. ಸದ್ಯ ಆರೋಪಿ ಸಿದ್ದಪ್ಪನನ್ನ ಪೊಲೀಸರು ಬಂಧಿಸಿದ್ದು ಕವಿತಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದಾವಣಗೆರೆಯಲ್ಲಿ ನವ ವಿವಾಹಿತನ ಸಾವಿಗೆ ಕಾರಣವಾಗಿದ್ದ ಮತ್ತೊಬ್ಬ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಮದುವೆಯಾದ 2.5 ತಿಂಗಳಿಗೆ ಗುಮ್ಮನೂರು ಗ್ರಾಮದ ಹರೀಶ್ ಎಂಬಾತನ ಪತ್ನಿ ಸರಸ್ವತಿ ಹಳೆ ಲವರ್ ಜೊತೆ ಪರಾರಿಯಾಗಿರ್ತಾಳೆ. ಇದರಿಂದ ಮನನೊಂದು ಪತಿ ಹರೀಶ್ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ವಿಷಯ ತಿಳಿದು ಹರೀಶ್ಗೆ ಮದುವೆ ಮಾಡಿಸಿದ ರುದ್ರೇಶ್ ಕೂಡ ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿರ್ತಾರೆ. ಈ ಹಿನ್ನೆಲೆ ನಿನ್ನೆಯಷ್ಟೇ ಗಂಡನಿಗೆ ಕೈಕೊಟ್ಟು ಓಡಿ ಹೋಗಿದ್ದ ಸರಸ್ವತಿಯನ್ನ ಪೊಲೀಸರು ಬಂಧಿಸಿದ್ದಲ್ಲದೆ ಆಕೆಯ ಪ್ರಿಯಕರ ಕುಮಾರ್ನನ್ನು ಕೂಡ ಜೈಲಿಗಟ್ಟಿದ್ದಾರೆ. ಸ್ಮಾರ್ಟ್ ಬಜಾರ್ ಗೇಟ್ ಬಿದ್ದು ಸೆಕ್ಯೂರಿಟಿ ಮೃತಪಟ್ಟಿರುವ ಘಟನೆ ನೆಲಮಂಗಲದಲ್ಲಿ ನಡೆದಿದೆ. ಅರುಣಾಚಲಂ ಎಂಬುವವರಿಗೆ ಸೇರಿದ ಕಟ್ಟಡದಲ್ಲಿ ಅವಘಡ ಸಂಭವಿಸಿದೆ. 6 ತಿಂಗಳ ಹಿಂದೆಯಷ್ಟೇ ಸ್ಮಾರ್ಟ್ ಬಜಾರ್ ಮಾಲ್ಗೆ ಬಾಡಿಗೆ ನೀಡಲಾಗಿತ್ತು. ಸರಿಯಾದ ರೀತಿಯಲ್ಲಿ ಗೇಟ್ ಅಳವಡಿಸಿಲ್ಲ, ಹಾಗಾಗಿ ಸೆಕ್ಯೂರಿಟಿ ಸಾವಿಗೆ ಕಾರಣ ಅಂತ ಕಾಂಗ್ರೆಸ್ ಮುಖಂಡ ರಾಜಣ್ಣ ಆಕ್ರೋಶ ವ್ಯಕ್ತಪಡಿಸಿದರು. ಅಡುಗೆ ಕಾಂಟ್ರಾಕ್ಟರ್ನನ್ನ ಚಾಕುವಿನಿಂದ ಇರಿದು ಬರ್ಬರವಾಗಿ ಕೊಲೆ ಮಾಡಿರುವ ಘಟನೆ ಹಾಸನ ನಗರದ ಕೆಆರ್ ಪುರಂ ಬಡಾವಣೆಯಲ್ಲಿ ನಡೆದಿದೆ. ಆನಂದ್ ಕೊಲೆಯಾದ ದುರ್ದೈವಿಯಾಗಿದ್ದಾನೆ. ಒಂದೇ ಮಹಿಳೆ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದ ಆನಂದ್ ಹಾಗೂ ಧರ್ಮೇಂದ್ರ ಪರಸ್ಪರ ಜಗಳ ಮಾಡಿಕೊಂಡಿದ್ದಾರೆ. ಗಲಾಟೆಯಲ್ಲಿ ಆನಂದ್ಗೆ ಧರ್ಮೇಂದ್ರ ಚಾಕುವಿನಿಂದ 5-6 ಬಾರಿ ಇರಿದು ಎಸ್ಕೇಪ್ ಆಗಿದ್ದಾನೆ. ಸದ್ಯ ಆರೋಪಿ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಕಲಬುರಗಿಯ ಹಸನಾಪುರ ಕ್ರಾಸ್ ಬಳಿ ಸರಣಿ ಅಪಘಾತ ಸಂಭವಿಸಿದೆ. ಬಸ್ ಹಾಗೂ ಲಾರಿ ಮುಖಾಮುಖಿ ಡಿಕ್ಕಿಯಾಗಿದ್ದು, ಇದೇ ವೇಳೆ ಬಸ್ಗೆ ಹಿಂಬದಿಯಿಂದ ವೇಗವಾಗಿ ಬಂದ ಟಿಪ್ಪರ್ ಡಿಕ್ಕಿ ಗಂಭೀರ ಸ್ಥಿತಿಯಲ್ಲಿ
ಲಾರಿ ಮತ್ತು ಬಸ್ಸಿನ ಡ್ರೈವರ್ಗಳು. ಜೇವರ್ಗಿ, ಗುಲ್ಬರ್ಗ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಕೆಎಸ್ಆರ್ಟಿಸಿ ಬಸ್ ಹಾಗೂ ಬೊಲೆರೋ ವಾಹನ ಮುಖಾಮುಖಿ ಡಿಕ್ಕಿಯಾಗಿ ಬೊಲೆರೋ ವಾಹನ ಚಾಲಕ ಹಾಗೂ ಬಸ್ನಲ್ಲಿದ್ದ 7 ಜನರಿಗೆ ಗಾಯವಾದ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದ ರಾಷ್ಟ್ರೀಯ ಹೆದ್ದಾರಿ 66ರ ಮಾನೀರು ದೇವಸ್ಥಾನದ ಬಳಿ ನಡೆದಿದೆ. ಬೊಲೆರೋ ವಾಹನ ಚಾಲಕ ಕಾರವಾರದ ಡೇವಿಡ್ ಪಾಸ್ಕಲ್ಗೆ ಗಂಭೀರ ಗಾಯವಾಗಿದ್ದು ಕುಮಟಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿ ಮಣಿಪಾಲ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಉಳಿದ ಗಾಯಾಳುಗಳಿಗೆ ಕುಮಟಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಘಟನೆ ಸಂಬಂಧ ಕುಮಟಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕುಡಿದ ಮತ್ತಲ್ಲಿ ಟಿಟಿ ವಾಹನ ಚಲಾಯಿಸುತ್ತಿದ್ದ ಚಾಲಕನ ನಿರ್ಲಕ್ಷ್ಯದಿಂದ ಸರಣಿ ಅಪಘಾತ ಸಂಭವಿಸಿದೆ. ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆಯಲ್ಲಿ ಟಿಟಿ ವಾಹನ 2 ಬೈಕ್ಗಳ ನಡುವೆ ಅಪಘಾತ ನಡೆದಿದೆ. ಪ್ರತ್ಯೇಕ ಬೈಕ್ಗಳಲ್ಲಿದ್ದ ನಾಗರಾಜ್ ಹಾಗೂ ವಿಷ್ಣು ಎಂಬುವವರಿಗೆ ಗಂಭೀರ ಗಾಯಗಳಾಗಿದ್ದು ಗಾಯಾಳುಗಳಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಘಟನಾ ಸಂಬಂಧ ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಏನಾಗಿಲ್ಲ, ಇರೋಣ ಗಾಬರಿ ಆಗ್ಬಿಡ್ತೀರ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಬೊಮ್ಮನಕಟ್ಟೆ ಗ್ರಾಮದ ಹುಲ್ಲಿನ ಬಣವೆಯಲ್ಲಿ ಅಕ್ರಮವಾಗಿ ಗಾಂಜಾ ಸಂಗ್ರಹಿಸಿಡಲಾಗಿತ್ತು. ಖಚಿತ ಮಾಹಿತಿ ಮೇರೆಗೆ ಪೇಪರ್ ಟೌನ್ ಠಾಣೆ ಪೊಲೀಸರು ದಾಳಿ ನಡೆಸಿ ಅಬ್ದುಲ್ ಕದ್ದೂಸ್ ಎಂಬಾತನನ್ನ ಬಂಧಿಸಿದ್ದಾರೆ. ಬಂಧಿತನಿಂದ 4.3 ಲಕ್ಷ ರೂಪಾಯಿ ಮೌಲ್ಯದ 8 ಕೆಜಿ 60 ಗ್ರಾಂ ಗಾಂಜಾವನ್ನ ವಶಪಡಿಸಿಕೊಂಡಿದ್ದಾರೆ. ಪೇಪರ್ ಟೌನ್ ಪೊಲೀಸ್ ಠಾಣೆಯಲ್ಲಿ NDPS ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ಮನೆಯ ಬಾತ್ರೂಮ್ನಲ್ಲಿ ಬೃಹತ್ ಗಾತ್ರದ ಹೆಬ್ಬಾವು ಪ್ರತ್ಯಕ್ಷವಾದ ಘಟನೆ ಶಿವಮೊಗ್ಗದ ಗೋಪಾಳದ ತುಳಸಿ ಬಡಾವಣೆಯಲ್ಲಿ ನಡೆದಿದೆ. ವಿನಯ್ ಎಂಬುವವರ ಮನೆಯ ಬಾತ್ರೂಮ್ನಲ್ಲಿ ಹೆಬ್ಬಾವನ್ನ ಕಂಡು ಮನೆಯವರು ಭಯ ಆತಂಕಕ್ಕೆ ಒಳಗಾಗಿದ್ರು. ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ಉರಗ ತಜ್ಞ ಸ್ನೇಕ್ ಕಿರಣ್ ಹೆಬ್ಬಾವನ್ನ ಹಿಡಿದು ಸುರಕ್ಷಿತವಾಗಿ ಕಾಡಿಗೆ ಬಿಟ್ಟಿದ್ದಾರೆ. ಚೆನ್ನಾಗಿ ಮಲಗಿದೆ ಅಲ್ಲ. ಈ ಗದ್ದೆ ಹೇಳ್ತಿದ್ದೀನಿ, ಹೆಬ್ಬಾವ್ ಆಲ್ಮೋಸ್ಟ್ ಈ ಸಂತತಿ ಈ ಕಡೆ ಬೆಲ್ಟಲ್ಲಿ ಇದೆ. ಈ ತೋಟಗಳಿದಾವೆ, ಹಳ್ಳಗಳಿದಾವೆ, ಕೆರೆಗಳಿದಾವೆ ಅಲ್ಲ, ದೊಡ್ಡ ಚಾನಲ್ಗಳಿದಾವೆ. ಸುಮಾರು ಹೆಬ್ಬಾವ್ ವರ್ಷ ಸಿಗ್ತಾ ಇರತ್ತೆ ಮಳೆಗಾಲದಲ್ಲಿ. ಆದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಈ ಕಡೆ ಬಂದಿದೆಯಲ್ಲ, ಅದು ನಿಮ್ಮ ಟಾಯ್ಲೆಟ್ ರೂಮಲ್ಲಿ ಬಂದು ಹೊರಗಡೆ ಬಂದಿರ್ಬೋದು. ಕಬೋರ್ಡ್ ಹೋಗಿದ್ದೀರಿ, ಹೊರಗಡೆ ಹೋಗಿ ಏನಾಯ್ತು? ಕಬೋರ್ಡ್ ಇಂದ ಕೆಳಗಿದ ಡೂಪ್ಲೆಕ್ಸ್ ಅಲ್ಲ, ಡೂಪ್ಲೆಕ್ಸ್ ಮೇಲ್ಗಡೆ ಬಂದಿದೆ. ಯಾವ ಊರು? ತುಳಸಿ ಲೇಔಟ್ ಓಂಕಾರಪ್ಪನಲ್ಲಿ ಬಾತ್ರೂಮ್ ಅಲ್ಲಿ ಕಾಣಿಸ್ಕೊಂಡಿದೆ. ಸಂಜೆ
ಅಲ್ಲ ಹೆಬ್ಬಾಗ ಕಳ್ಕೊಂಡ್ಲ ಗೊತ್ತಿಲ್ಲಲ್ಲ, ಹೆಬ್ಬಾವ ಕಳ್ಕೊಂಡ್ಲ ಗೊತ್ತಿಲ್ಲ. ಗಟ್ಟಿಂತ ಮುಖ ನಿಮ್ ಕಡೆಯಿಂದ ಕೆಲವರು ಆಲ್ರೆಡಿ ಹೋಗಿರೋದು. ಬೆಳಗಾವಿಯಲ್ಲಿ ಕೋರ್ಲಾ ಘಾಟ್ ಬಳಿ 400 ಕೋಟಿ ದರೋಡೆ ಪ್ರಕರಣ ಸಂಬಂಧ ದೂರುದಾರ ಸಂದೀಪ್ ಪಾಟೀಲ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. 400 ಕೋಟಿ ರೂಪಾಯಿ ದರೋಡೆ ಆಗಿರುವುದು ಕರ್ನಾಟಕದಲ್ಲಿ. ರಾಜ್ಯ ಪೊಲೀಸರು ತನಿಖೆ ನಡೆಸಲು ಸಿದ್ಧವಿದ್ದರೆ ನಾನು ದರೋಡೆ ಪ್ರಕರಣ ದಾಖಲಿಸಲು ತಯಾರಿದ್ದೇನೆ. ಗೋವಾ ಮಾರ್ಗವಾಗಿ ಬಾಲಾಜಿ ಟ್ರಸ್ಟ್ ಹೋಗುತ್ತಿದ್ದ ವೇಳೆ ದರೋಡೆಯಾಗಿದೆ. ಕರ್ನಾಟಕ ಪೊಲೀಸರು ತನಿಖೆ ಮಾಡಿದರೆ ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಅಂತ ಹೇಳಿದ್ದಾರೆ. ಶಾಸಕ ಶರತ್ ಬಚ್ಚೇಗೌಡ ಸಚಿವರಾಗಬೇಕೆಂದು ಹೊಸಕೋಟೆ ತಾಲೂಕಿನ ಸೋಂಪುರ ಸೊಣ್ಣದೇನಹಳ್ಳಿ ಅಭಿಮಾನಿಗಳು ಓಂ ಶಕ್ತಿ ಮಾಲೆ ಹಾಕಿ ಹರಕೆ ಕಟ್ಟಿಕೊಂಡಿದ್ದಾರೆ. ಓಂ ಶಕ್ತಿ ಯಾತ್ರೆಗೆ ಚಾಲನೆ ನೀಡಿದ ಕಾಂಗ್ರೆಸ್ ಮುಖಂಡ ಗೋವಿಂದರಾಜ್ ಶರತ್ ಬಚ್ಚೇಗೌಡ 2 ಬಾರಿ ಶಾಸಕರಾಗಿದ್ದಾರೆ. ಆದಷ್ಟು ಬೇಗ ಸಚಿವರಾಗಲಿ, ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲೂ ಗೆಲುವು ಸಾಧಿಸಲೆಂದು ಹರಕೆ ಕಟ್ಟಿಕೊಂಡಿದ್ದೇವೆ ಅಂತ ಹೇಳಿದ್ದಾರೆ. ನಮಗೆ ಶಾಸಕರು ಎಲ್ಲ ಗಂಟೆ ಚೆನ್ನಾಗಿರ್ತಾರೋ ಅಲ್ಲಿ ಗಂಟೆ ನಾವು ಚೆನ್ನಾಗಿರೋದ್ರಿಂದ ಆ ಶಾಸಕರ ಪರವಾಗಿ ಆ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಬರಬೇಕು. ಮತ್ತೆ ಅತಿ ಮುಖ್ಯವಾಗಿ ಅವರು ಇದೇ ಫೀಲ್ಡ್ ಅಲ್ಲಿ ಅವರು ಸಚಿವರಾಗಬೇಕು, ಮಂತ್ರಿ ಆಗಬೇಕು ಅಂತ ಕೇಳ್ಕೊಂಡು ಎಲ್ಲ ಕೈ ರೈತನ ಮೇಲೆ ಕರಡಿಯೊಂದು ದಾಳಿ ನಡೆಸಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ರಾಮನಹಳ್ಳಿಯಲ್ಲಿ ನಡೆದಿದೆ. ರಾಮಕೃಷ್ಣ ಎಂಬ ರೈತ ತೋಟದಲ್ಲಿ ಕೆಲಸ ಮಾಡುವಾಗ ಕರಡಿ ಅಟ್ಯಾಕ್ ಮಾಡಿದ್ದು ರೈತನ ಮಂಡಿ ಹಾಗೂ ಮೊಣಕೈಗೆ ಗಂಭೀರ ಗಾಯಗಳಾಗಿದೆ. ಅದೃಷ್ಟವಶಾತ್ ರಾಮಕೃಷ್ಣ ಪ್ರಾಣಾಪಾಯದಿಂದ ಪಾರಾಗಿದ್ದು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಚಿತ್ರದುರ್ಗ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಕ್ರೀಡಾಕೂಟಕ್ಕೆ ಚಾಲನೆ ಸಿಕ್ಕಿದೆ. ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ದೀಪ ಬೆಳಗಿಸಿ ಚಾಲನೆ ನೀಡಿದ್ದಾರೆ. ಜಿಲ್ಲಾ ಸರ್ಕಾರಿ ನೌಕರರು ಹಾಗೂ ಯುವ ಜನ ಮತ್ತು ಕ್ರೀಡಾ ಇಲಾಖೆ ಸಹಯೋಗದಲ್ಲಿ ಕ್ರೀಡಾಕೂಟ ಆಯೋಜನೆ ಮಾಡಲಾಗಿತ್ತು. 2 ದಿನಗಳ ಕಾಲ ಕ್ರೀಡಾಕೂಟ ನಡೆಯಲಿದ್ದು 2,000ಕ್ಕೂ ಹೆಚ್ಚು ಸರ್ಕಾರಿ ನೌಕರರು ಕ್ರೀಡಾಪಟುಗಳಾಗಿ ಭಾಗವಹಿಸುತ್ತಿದ್ದಾರೆ. ಕಾರ್ಯಕ್ರಮದಲ್ಲಿ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷ ಪಿ ರಘು, ಕೂಡಾ ಅಧ್ಯಕ್ಷ ಎಂಕೆ ತಾಜ್ಪೀರ್, ಸಿಇಒ ಡಾಕ್ಟರ್ ಆಕಾಶ್ ಸೇರಿ ಹಲವು ಗಣ್ಯರು ಭಾಗಿಯಾಗಿದ್ದರು. ಧಾರವಾಡದಲ್ಲಿ ಭೀಕರವಾಗಿ ಕೊಲೆಯಾಗಿದ್ದ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿನಿ ಝಕಿಯಾ ಮುಲ್ಲಾಗೆ ರಾಯಚೂರಿನ ಲಿಂಗಸುಗೂರಿನಲ್ಲಿ ಮೇಣದ ಬತ್ತಿ ಹಿಡಿದು ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಅಂಜುಮನ್ ಎ ಮುಸ್ಲಿಮೀನ್ ಕಮಿಟಿಯಿಂದ ಶ್ರದ್ಧಾಂಜಲಿ ಸಲ್ಲಿಸಿ ಝಕಿಯಾ ಸಾವಿಗೆ ಸಂತಾಪ ಸೂಚಿಸಿದ್ರು. ಮೃತಳ ಫೋಟೋ ಹಿಡಿದು ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಲಾಯಿತು. ರಾಜ್ಯೋತ್ಸವದ ಶುಭಾಶಯಗಳು. ದಿನಾಂಕ 20/1/2026 ಹತ್ಯೆಯಾದ ಧಾರವಾಡ ನಗರ ನಿವಾಸಿಯಾಗಿರುವ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿನಿ ಝಕಿಯಾ ಮುಲ್ಲಾರವರ ಅಮಾನುಷವಾದ ಕೊಲೆ ಇಡೀ ಸಮಾಜದ ಮಾನವ ಕುಲ ತಲೆ ತಗ್ಗಿಸುವ ಹಾಗೂ ನಾಚಿಕೆ ಪಡುವ ಘಟನೆಯಾಗಿದ್ದು, ಈ ಕ್ರೂರವಾದ ಘಟನೆಯನ್ನು ಅಂಜುಮನೆ ಮುಸ್ಲಿಮೀನ್ ಲಿಂಗಸೂರು ತಾಲೂಕು ಕಮಿಟಿಯು ತೀವ್ರವಾಗಿ ಖಂಡಿಸಿ ಅಗಲಿದ ಸಹೋದರಿಯ ಬಗ್ಗೆ ವಿಷಾದ ವ್ಯಕ್ತಪಡಿಸುತ್ತದೆ. ಈ ಕೊಲೆಯನ್ನು ಮಾಡಿದ ಹಾಗೂ ಕೊಲೆಯಲ್ಲಿ ಭಾಗಿಯಾದ ಪಾಪಿಗಳಿಗೆ ತೀವ್ರಗತಿಯಲ್ಲಿ ವಿಚಾರಣೆ ಮುಗಿಸಿ ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ನಮ್ಮ ಅಂಜುಮನ್ ಲಿಂಗಸೂರು ತಾಲೂಕು ಕಮಿಟಿಯು ಆಗ್ರಹಿಸುತ್ತದೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ವಿರುದ್ಧ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ಅಪಮಾನ ಮಾಡಿರುವ ಆರೋಪ ಕೇಳಿಬಂದಿದೆ. ಹಾಲುಮತ ಮಹಾಸಭಾದಿಂದ ಬೃಹತ್ ಪ್ರತಿಭಟನೆ ಆಯೋಜನೆ ಮಾಡಲಾಗಿತ್ತು. ಹಾಲುಮತ ಮಹಾಸಭಾ ರಾಜ್ಯಾಧ್ಯಕ್ಷ ರುದ್ರಣ್ಣ ಗೊಳಗುಳಿ ಸುದ್ದಿಗೋಷ್ಠಿ ನಡೆಸಿ ಜನವರಿ 26ರಂದು ಬಲಿದಾನ ದಿನವನ್ನು ಬಸವ ದೇವರು ನೇತೃತ್ವದಲ್ಲಿ ಆಚರಣೆ ಮಾಡಲಾಗಿತ್ತು. ಈ ವೇಳೆ ಸಚಿವ ಸಂತೋಷ್ ಲಾಡ್ ಉದ್ದಟತನ ಪ್ರದರ್ಶಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಬಹಿರಂಗವಾಗಿ ಸಂತೋಷ್ ಲಾಡ್ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದರು. ಹಾಸನದಲ್ಲಿ ಮತ್ತೆ ಗಜ ಗಲಾಟೆ ಆರಂಭವಾಗಿದೆ. ಬೇಲೂರು ತಾಲೂಕಿನ ಬೆಕ್ಕೋಡು ಗ್ರಾಮಕ್ಕೆ ಎಂಟ್ರಿ ಕೊಟ್ಟ ಆನೆ ಭೀಮಾ ಮತ್ತೆ ಆರ್ಭಟ ಶುರು ಮಾಡಿದೆ. ಲಿಂಗಾಪುರ ಎಸ್ಟೇಟ್ನಲ್ಲಿ ನುಗ್ಗಿದ ಭೀಮಾ ಕಾಂಪೌಂಡ್ನ ಕಬ್ಬಿಣದ ಗೇಟ್ ಮುರಿದು ಒಳ ನುಗ್ಗಿದ್ದಾನೆ. ಭೀಮಾ ಕಾಂಪೌಂಡನ್ನು ಧೂಳಿಪಟ ಮಾಡುವ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ.
ಇದಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.